ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಆದೇಶದ ಹಾಗೆ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು, ಶಾಸಕರು, ಜನಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು, ಕೆಲವರು ಅಭಿಮಾನಿಗಳು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿನ ದಾವಣಗೆರೆಯಲ್ಲಿ 8 ಜಿಲ್ಲೆಗಳಿಂದ 8 ತಾಲೂಕುಗಳಿಂದ ಎಲ್ಲ ಶಾಸಕರು ಮತ್ತು ಜನರು ಕೂಡ ಬಂದಿದ್ದಾರೆ, ಮುಖಂಡರು ಇದ್ದಾರೆ. ಸೊ ನಮ್ಮ ಒಂದು ಶಕ್ತಿಯನ್ನು ಸಿದ್ದರಾಮಯ್ಯ ಅವರ ಪರವಾಗಿ ನಾವು ನಿಲುವನ್ನು ಇವತ್ತು ಒಗ್ಗಟ್ಟಿನ ಆಮೇಲೆ ಶಕ್ತಿ ಪ್ರದರ್ಶನದಿಂದ ನಾವು ತೋರಿಸ್ತಾ ಇದ್ದೀವಿ. ಅಂಬೇಡ್ಕರ್ ಭವನದಿಂದ ನಮ್ಮ ಪಾದಯಾತ್ರೆ ಶುರುವಾಗಿ ಇವತ್ತು ಗಾಂಧಿ ಸರ್ಕಲ್ಗೆ ಕೊನೆಯಾಗಿದೆ. ಇವತ್ತಿನ ದಿನ ನಾವೆಲ್ಲರೂ ಜನಪ್ರತಿನಿಧಿಗಳು ಸೇರಿಕೊಂಡು ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅವರು ಒಂದು ಪ್ರಜಾಪ್ರಭುತ್ವದ ವಿರೋಧವಾಗಿ ಹಾಗೂ ಸಂವಿಧಾನ ವಿರೋಧವಾಗಿ ಯಾವ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕೇವಲ ಜನಪ್ರತಿನಿಧಿಗಳ ಹೋರಾಟ. ಇದೇ ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಆಯಿತು ನಿಲುವು ತಗೊಂಡ್ರೆ ನಮ್ಮ ಶಕ್ತಿ ಬೀದಿಗಿಳಿಬೇಕಾಗುತ್ತೆ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. 40 ವರ್ಷದ ಅವರ ಆಡಳಿತದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಇದು ಎಲ್ಲ ಜನಸಾಮಾನ್ಯರಿಗೂ ಗೊತ್ತಿದೆ. ಆದರೂ ಕೂಡ ಈ ಮೂಢ ಹಗರಣದಲ್ಲಿ ಅವ್ರದ್ದು ಏನೂ ಕೈವಾಡ ಇಲ್ಲ. ಇವತ್ತು ರಕ್ಷಾಬಂಧನ ಇದೆ, ನಾವೆಲ್ಲರೂ ಅದನ್ನು ನೆನ್ಪಿಟ್ಕೋಬೇಕು. ಅಣ್ಣ ತಂಗಿಗೆ ಗಿಫ್ಟ್ ಕೊಡೋದು ಎಲ್ಲ ರೂಢಿ ಇದೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ. ಆ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲೂ ಇಲ್ಲ ಈ ಒಂದು ಲ್ಯಾಂಡ್ ಟ್ರಾನ್ಸ್ಫರ್ ಆದಾಗೂ ಕೂಡ. ಆದರೂ ಕೂಡ ಒಂದು ಶಕ್ತಿ ಈ ಕರ್ನಾಟಕ ಸರ್ಕಾರ, ಆಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಡೀ ದೇಶದಲ್ಲಿ, ಡೆಲ್ಲಿ ನೋಡ್ತಾ ಇದ್ದೀವಿ ನಾವು, ಆಮೇಲೆ ಐ ಥಿಂಕ್ ಛತ್ತೀಸ್ಗಢ ಜಾರ್ಖಂಡಲ್ಲೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಆದ್ದರಿಂದ ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ 136 ಜನ ಶಾಸಕರ ಬೆಂಬಲ ಇದೆ, ಸಂಸದರ ಬೆಂಬಲ ಇದೆ, ಜನಪ್ರತಿನಿಧಿಗಳ ಬೆಂಬಲ ಇದೆ. ಆಮೇಲೆ ಲಕ್ಷಾಂತರ ಜನರು ಈ ಬಾರಿ ಗ್ಯಾರಂಟಿ ಯೋಜನೆಗಳ ಒಂದು ಬೆನಿಫಿಷರೀಸ್ ಇದ್ದಾರೆ. ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರ ಪರವಾಗಿ ಆಶೀರ್ವಾದ ಮಾಡ್ತಾರೆ. ಸಿದ್ದರಾಮಯ್ಯ ಅವರಿಗೆ ಏನೂ ಆಗೋದಿಲ್ಲ ಅಂತ ನಮ್ಮೆಲ್ಲರ ಭರವಸೆ ಇದೆ. ನಮಗೆ ಕಾನೂನಿನಲ್ಲಿ ಭರವಸೆ ಇದೆ, ನಮ್ಮ ಸಂವಿಧಾನದಲ್ಲಿ ಭರವಸೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಡೆಲ್ಲಿನಲ್ಲಿ ಏನಾಗಿದೆ ಈಗ? ಡೆಲ್ಲಿನಲ್ಲಿ CM ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರ ಇಲ್ಲ ತಾನೆ? ಮತ್ತು ಯಾಕೆ ಈ ರೀತಿ ನಿಲುವು ಕೊಡ್ತಾರೆ? ಒಂದು ಸಂವಿಧಾನ ಅಂತ ಇರುತ್ತೆ, ಪ್ರಜಾಪ್ರಭುತ್ವ ಅಂತ ಇರುತ್ತೆ. ಅದನ್ನು ಮೀರಿ ಈಗ ನಮ್ಮ ED, IT ಇವೆಲ್ಲವೂ ಕೂಡ ದೇ ಆರ್ ಯೂಸಿಂಗ್ ಇಟ್ ಫಾರ್ ದೇರ್ ಪರ್ಸ್ನಲ್ ಬೆನಿಫಿಟ್ಸ್. ಸೊ ಸಂವಿಧಾನವನ್ನು ಬಾಹಿರವಾಗಿ ಅವ್ರು ಮಾಡಬೇಕಾದ ಏನಿಲ್ಲ. ಕಾನೂನು ನಮಗೂ ಗೊತ್ತಿದೆ. ಕಾನೂನಾತ್ಮಕವಾಗಿ ಕಪಿಲ್ ಸಿಬಲ್ ಅವ್ರು ಬರ್ತಾ ಇದ್ದಾರೆ, ಕೇಂದ್ರದಿಂದ ಲಾಯರ್ಸು, ಅಡ್ವೊಕೇಟ್ಸ್ ಬರ್ತಾ ಇದ್ದಾರೆ. ಸೊ ಆಮೇಲೆ ನಮ್ಮ AICC ಅವರು ಕೂಡ ನಮ್ಮ ಸಪೋರ್ಟ್ನಲ್ಲಿದೆ. ಆದ್ದರಿಂದ ಒಂದು ಕರೆಕ್ಟ್ ಡಿಸಿಷನ್ ಏನು ತೊಗೋಬೇಕು ಅದನ್ನು ತೊಗೊತೀವಿ ಡೆಫಿನೆಟ್ಲಿ. ಮೇಡಮ್, ಈಗ ಐವಾನ್ ಡಿಸೋಜಾ ಅವರು ಬಾಂಗ್ಲಾಬಾದ್ರಲ್ಲಿ ನಾವು ರಾಜ್ಯಭವನಕ್ಕೆ ಮುಖ್ಯ ಆಗ್ತೇವೆ ಅಂತ ಹೇಳಿದ್ರೆ ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೆ? ಇಲ್ಲ, ನಾವು ಪೀಸ್ಫುಲ್ ಪ್ರೊಟೆಸ್ಟ್ನಲ್ಲಿ ಬಿಲೀವ್ ಮಾಡ್ತೀವಿ. ನಾನ್ ವೈಲೆನ್ಸು ಪೀಸ್ಫುಲ್ ಪ್ರೊಟೆಸ್ಟ್ನಲ್ಲಿ ಬಿಲೀವ್ ಮಾಡ್ತೀವಿ. ಅದು ತಪ್ಪು ಕಾಂಗ್ರೆಸ್ನವರೇ ಹೇಳಿರೋದು ಮೇಡಮ್. ಐವಾನ್ ಡಿಸೋಜಾ ಅವರು ಮಂಗಳೂರು ಮಾನ್ಯ ಪ್ರಧಾನಮಂತ್ರಿ ವಿಚಾರದಲ್ಲೆಲ್ಲ ಸಾಕಷ್ಟು ಗಲಭೆಗಳಾಯಿತು. ಆ ರೀತಿ ಗಲಭೆ ಮಾಡ್ತೀವಿ, ಆ ರೀತಿ ಆಗೋದಿಲ್ಲ ಅಲ್ಲ, ಅವರೇ ಹೇಳಿದ್ದಾರೆ ಮೇಡಮ್ ಸ್ವತಃ. ಅಲ್ಲ, ನಾವು ಹೇಳ್ತಾ ಇದೀವಲ್ರಿ, ಆ ರೀತಿ ಏನೂ ಆಗೋದಿಲ್ಲ ಅಂತಲೇ ಹೇಳ್ತಾರೆ. ಅವ್ರ ಹೇಳಿಕೆಯನ್ನು ಖಂಡಿಸ್ತಾರೆ ಹೇಗೆ ಮೇಡಮ್? ಅಲ್ಲ, ನಮ್ಮ ನಿಲುವನ್ನು ಅವ್ರಿಗೆ ಗೊತ್ತಿಲ್ಲಪ್ಪ. ಅಲ್ಲ, ನಾವು ದಾವಣಗೆರೆಯಲ್ಲಿ ಶಾಂತಿಯನ್ನು ಕಾಪಾಡ್ತೀವಿ. ದಾವಣಗೆರೆ ಡಿಸ್ಟ್ರಿಕ್ಟ್ ಬಗ್ಗೆ ನಾವು ಮಾತಾಡ್ತೀವಿ. ದಾವಣಗೆರೆಯಲ್ಲಿ ವಿಲ್ ಮೇಂಟೈನ್ ದಟ್ ಪೀಸ್ ಆ್ಯಂಡ್ ಸ್ಯಾಂಕ್ಟಿಟಿ. ದಾವಣಗೆರೆ ಬಾಂಗ್ಲಾ ರೀತಿ ಆಗಲ್ಲ ಮೇಡಮ್? ಇಲ್ಲ, ಆಗೋದಿಲ್ಲ, ಆ ರೀತಿ ಆಗೋದಿಲ್ಲ. ಅಲ್ಲ, ಇದೇ ರೀತಿ ಮುಂದುವರೆದ್ರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.